ಪ್ರಸಿದ್ಧ ಮಟ್ಟು ಹರಿವೆಯು ಮಟ್ಟು ಭಾಗದ ಬೆಳೆಗಾರರಿಗೆ ಆರ್ಥಿಕ ಬೆಳೆಯಾಗಿ ಆಸರಿಯಾಗಿದೆ. ಹಸಿರು ಮತ್ತು ಕೆಂಪು ಬಣ್ಣದಲ್ಲಿ ಇರುವ ಈ ಮಟ್ಟು ಹರಿವೆಯು ಇತರೆ ಭಾಗದಲ್ಲಿ ಬೆಳೆಯುವ ಹರಿವೆಯ ರುಚಿಗಿಂತ ವಿಭಿನ್ನವಾಗಿರುತ್ತದೆ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಟ್ಟು ಪ್ರದೇಶದ ಮಣ್ಣಿನ ವಿಶೇಷ ಗುಣ ಈ ಸವಿ ರುಚಿಗೆ ಕಾರಣವಾಗಿದ್ದು, ಈ ಕುರಿತಾದ ಸಂಪೂರ್ಣ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಲಕ್ಷ್ಮಣ್ ಮಟ್ಟು, ನಾನು ಕೃಷಿಕನಾಗಿದ್ದೇನೆ. ನಮ್ಮ ಈ ಮಟ್ಟು ಪ್ರದೇಶದಲ್ಲಿ ಈ ಮಟ್ಟು ಹರಿವೆ ಅಂತೇಳಿ ಒಂದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಮಟ್ಟು ಹರಿವೆಯು ಈ ಹಸಿರು ಮತ್ತು ಕೆಂಪು ಬಣ್ಣದ ಹರಿವೆ ಮಟ್ಟು ಪ್ರದೇಶದಲ್ಲಿ ಎಲ್ಲ ರೈತರು ಬೆಳೆಸ್ತಾರೆ. ಈ ಮಟ್ಟುಗಳ ಬೆಳೆಸುವ ಈ ಒಂದು ಪದ್ಧತಿಯಂತೆ ಈ ಮಲ್ಚಿಂಗ್ ಶೀಟ್ ಹಾಕಿ ಈ ಮಟ್ಟು ಹರಿವೆಯನ್ನು ಬೆಳೆಸ್ತಾರೆ. ಇದನ್ನು ಸಾವಯವ ರೀತಿಯಲ್ಲಿ ಈ ಮಟ್ಟುಗಳ ಬೆಳೆಸುವುದರಿಂದ, ಮಟ್ಟು ಹರಿವೆಯನ್ನು ಬೆಳೆಸುವುದರಿಂದ ಇದು ತುಂಬ ಒಂದು ಪಲ್ಪಿತರ ಒಂದು ಬೆಣ್ಣೆಯ ಒಂದು ರುಚಿಯನ್ನು, ಈ ಒಂದು ಹಸಿರು ಹರಿವೆ ಇದು ಒಂದು ತುಂಬ ರುಚಿಕರವಾಗಿರುತ್ತದೆ. ಅದೇ ರೀತಿ ಕೆಂಪು ಹರಿವೆ ಕೂಡ ಇದು ತುಂಬ ಒಂದು ರುಚಿಕರವಾದ ಈ ಮಟ್ಟು ಪ್ರದೇಶದಲ್ಲಿ ಬೆಳೆಯುವ ಈ ಹರಿವೆ ಸೊಪ್ಪಾಗಿರುತ್ತದೆ. ಮಟ್ಟು ಹರಿವೆ ಈ ನವರಾತ್ರಿ ಸಂದರ್ಭದಲ್ಲಿ ಜಾಸ್ತಿ ಬೇಡಿಕೆ ಇರ್ತದೆ. ಈ ನವರಾತ್ರಿ ಸಂದರ್ಭದಲ್ಲಿ ಪ್ರಥಮವಾಗಿ ಬೆಳೆ ಬರುವ ಒಂದು ಸಮಯವಾಗಿರ್ತದೆ. ಆದ್ದರಿಂದಾಗಿ ರೈತರು ಅವರು ಮಾರುಕಟ್ಟೆಗೆ ಇದನ್ನು ಭಾರಿ ಡಿಮಾಂಡ್ ಇರ್ತದೆ. ಮಾರುಕಟ್ಟೆಯಲ್ಲಿ ಇದಕ್ಕೆ 30ರಿಂದ 50-60 ರೂಪಾಯಿವರೆಗೂ ಕೂಡ ಒಂದು ದಂಟು ಮಾರಾಟವಾಗ್ತದೆ. ಬಾಕಿ ಸಮಯದಲ್ಲಿ ನವರಾತ್ರಿ ಕಳೆದ ನಂತರ ಸ್ವಲ್ಪ ಕ್ರಯ ಕಡಿಮೆ ಆಗ್ತದೆ. ರೈತರಿಗೂ ಆದರೂ ನಮ್ಮ ಈ ಒಂದು ಕ್ರಯವು ಅವರಿಗೆ ಈ ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಒಂದು ಜಾಸ್ತಿ ಸಿಗ್ತದೆ. ಬಾಕಿ ಉಳಿದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿ? ಬಾಕಿ ಉಳಿದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಒಂದು 5-10 ರೂಪಾಯಿ ಕಡಿಮೆ ಆಗ್ತದೆ. ಸಾಧಾರಣ ಒಂದು 30-40 ರೂಪಾಯಿ ಒಂದು ದಂಟಿಗೆ ಸೇಲ್ ಆಗ್ತದೆ. ಗುಲ್ಲ ನಾಟಿ ಮಾಡಿ ಅದರ ಒಟ್ಟಿಗೆ ನಡುವಂಥ ಈ ಹರಿವೆಯನ್ನು 20-25 ದಿವಸದಲ್ಲಿ ಕೊಯ್ಲಿಗೆ ಬರ್ತದೆ. ಈ ಒಂದು ಕೊಯ್ಲು ಬರುವ ಟೈಮೇ ನವರಾತ್ರಿ ಸಂದರ್ಭ ಆಗಿರ್ತದೆ. ಆದ್ದರಿಂದಾಗಿ ರೈತರು ಆದಷ್ಟು ಬೇಗ ಇದನ್ನು ಬೆಳೆಸಿ ಬೇಡಿಕೆ ಜಾಸ್ತಿ ಇರುವ ಸಮಯದಲ್ಲೇ ಇದನ್ನು ಬೆಳೆಸಲಿಕ್ಕೆ ತಯಾರಿಗೊಳಿಸ್ತಾರೆ. ಈಗ ಈ ಹರಿವೆ ಎಷ್ಟು ಕಾಲಾವಕಾಶ ಮಾರ್ಕೆಟ್ ಇರ್ತದೆ ಇದಕ್ಕೆ? ಅಂದ್ರೆ ಏಪ್ರಿಲ್ವರೆಗೆ, ಮೇವರೆಗೆ? ಹರಿವೆ ಸೊಪ್ಪನ್ನು ಇವಾಗ ನಾವು ಸಾಧಾರಣ ಇವಾಗ ಆಗಸ್ಟಲ್ಲಿ ನಾವು ಬಿತ್ತನೆ ಮಾಡಿದರೆ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಲಾಸ್ಟಿಗೆ ಇದನ್ನು ಕಟಾವಿಗೆ ಬರ್ತದೆ. ಮತ್ತು ಇದು ಸಾಧಾರಣ ಒಂದು ಜಾಸ್ತಿ ಮಳೆ ಕಮ್ಮಿ ಆಗುವವರೆಗೆ ಸಾಧಾರಣ ಒಂದು ಡಿಸೆಂಬರ್, ದೀಪಾವಳಿ ತನಕವೂ ಇರ್ತದೆ. ದೀಪಾವಳಿ ನಂತರ ಸಾಧಾರಣ ಒಂದು ಅಕ್ಟೋಬರ್, ಡಿಸೆಂಬರ್, ಜನವರಿವರೆಗೂ ಕೂಡ ಇದು ಹರಿವೆ ಸೊಪ್ಪು ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಮಟ್ಟುಗುಳ್ಳ ಬೆಳೆಗೆ ಬೆಳೆಸುವಂತಹ ಖರ್ಚು ವೆಚ್ಚವನ್ನ ನೀವು ಈ ಹರಿವೆಯಲ್ಲಿ ಆದಾಯ ಗಳಿಸ್ತೀರಿ. ಹಾಗಾದ್ರೆ ಇದು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ಸಾಧಾರಣ ಎಷ್ಟು ರೈತರು ಇದಕ್ಕೆ ಮೊರೆ ಹೋಗಿದ್ದಾರೆ? ಮಟ್ಟು ಗ್ರಾಮದಲ್ಲಿ ಸಾಧಾರಣ ಒಂದು 100-200 ರೈತರು ಕೂಡ ಈ ಮಟ್ಟು ಹರಿವೆಯನ್ನ ಬೆಳೆಸ್ತಾರೆ. ಅವರು ಒಂದು ಉಪ ಕೃಷಿಯಾಗಿ ಈ ಮಟ್ಟುಗುಳ್ಳದೊಟ್ಟಿಗೆ ಒಂದು ಉಪ ಕೃಷಿಯಾಗಿ ಇದನ್ನ ಹರಿವೆ ಬೆಳೆಯನ್ನು ಕೂಡ ಬೆಳೆಸ್ತಾರೆ. ಮಾರುಕಟ್ಟೆ ಇದನ್ನ ಅವರವರು ಸ್ವಂತವಾಗಿ ಮಾಡ್ತಾರಲ್ಲ ನಿಮ್ಮ ಮಟ್ಟುಗುಳ್ಳ ಬೆಳೆಗಾರ? ಮಾರುಕಟ್ಟೆಯನ್ನು ಎಲ್ಲ ರೈತರು ಕೂಡ ಅವರ ಸ್ವಂತ ಮಾರುಕಟ್ಟೆಯನ್ನೇ ಮಾಡ್ತಾರೆ. ಕೆಲವು ಕಸ್ಟಮರ್ ಅಂಗಡಿಯವರು ಬಂದು ಇಲ್ಲಿ ಗದ್ದೆಯಲ್ಲೇ ಕೊಂಡೋಗ್ತಾರೆ. ನಮ್ಮ ಈ ಮಟ್ಟುಗುಳ್ಳದ ರೀತಿ ಯಾವುದೇ ಒಂದು ಮಾರುಕಟ್ಟೆ ವ್ಯವಸ್ಥೆಯು ಮಟ್ಟು ಹರಿವೆಯಲ್ಲಿ ಇಲ್ಲ. ಇದಕ್ಕೆ ಬೀಜದ ವ್ಯವಸ್ಥೆ ಹೇಗಿದೆ? ಬೀಜವನ್ನ ನಾವು ರೈತರೇ ಅದನ್ನ ತಯಾರು ಮಾಡ್ಕೊಳ್ತಾರೆ. ಕಡೆಗೆ ಹರಿವೆ ಸೊಪ್ಪ ಸೀಸನ್ ಮುಗಿದ ಕೂಡಲೇ ಅದನ್ನು ಒಣಗಿಸಿ ಬೀಜವನ್ನು ತೆಗೆದು ಜೋಪಾನವಾಗಿ ಇಟ್ಟು ಅದನ್ನು ನೆಕ್ಸ್ಟ್ ಸೀಸನ್ಗೆ ಅದನ್ನು ಉಪಯೋಗ ಮಾಡ್ತಾರೆ. ಕೆಂಪು ಹರಿವೆ ಮತ್ತೆ ಹಸಿರು ಹರಿವೆಯಲ್ಲಿ ಏನು ವ್ಯತ್ಯಾಸ ಇದೆ? ಕೆಂಪು ಹರಿವೆಯಲ್ಲಿ ಮತ್ತೆ ಹಸಿರು ಹರಿವೆಯಲ್ಲಿ ಅಂತ ಹೇಳಿದ್ರೆ, ಹಸಿರು ಹರಿವೆ ಗೆಲ್ಲು ಬಂದು ಸಾಧಾರಣ ದೊಡ್ಡದಾಗಿ ಬರ್ತದೆ. ಕೆಂಪು ಹರಿವೆ ಉದ್ದಗಾಗಿ ಬರ್ತದೆ. ಅದರಲ್ಲಿ ಗೆಲ್ಲು ಬರುವ ಚಾನ್ಸ್ ಕಮ್ಮಿ ಇರ್ತದೆ. ಅಲ್ಲಿ ರುಚಿಯಲ್ಲಿ ಕೂಡ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಇವಾಗ ಕೆಂಪು ಹರಿವೆ ಆಗಲಿ ಹಸಿರು ಹರಿವೆ ಆಗಲಿ ಇದರಲ್ಲಿ ನಾರಿನಂಶ ತುಂಬ ಕಮ್ಮಿ ಇರ್ತದೆ. ಬೆಳೆದ್ರೆ ಸ್ವಲ್ಪ ನಾರಿನಂಶ ಬರ್ತದೆ. ಮತ್ತು ಹೂ ಬಿಡುವ ಸಮಯದಲ್ಲಿ ಇದು ಅಷ್ಟೊಂದು ನಾರಿನಂಶ ಬರ್ತದೆ.
ಆದರೆ ಹೂ ಬಿಡುವ ಸಂದರ್ಭದಲ್ಲಿ ಇದನ್ನು ಬೀಜಕ್ಕೆ ಇಡ್ತಾರೆ ವಿನ ಮಾರುಕಟ್ಟೆಗೆ ಹಾಕುವುದಿಲ್ಲ. ಇದು ಹೂ ಬಿಡೋಕೆ ಮುಂಚೆನೇ ಈ ಒಂದು ಹರಿವೆ ಸೊಪ್ಪನ್ನು ಮಾರುಕಟ್ಟೆಗೆ ಹಾಕಬೇಕಾಗ್ತದೆ. ಆವಾಗ ಇದರ ಟೇಸ್ಟೇ ಬೇರೆ ಇರ್ತದೆ. ಈಗ ಇದು ಒಟ್ಟು ಎಷ್ಟು ತಿಂಗಳ ಬೆಳೆ ಇದು? ಈಗ ನೀವು ಬೀಜವನ್ನ ಸಸಿ ಮಾಡಿ ನಡ್ತೀರಾ ಅಥವಾ ಮಾಡಿ ನಾಟಿ ಮಾಡಿದ ಮೇಲೆ ಒಂದು 4 ತಿಂಗಳ ಬೆಳೆ, 4-5 ತಿಂಗಳ ಬೆಳೆ. ಧನ್ಯವಾದಗಳು ಲಕ್ಷ್ಮಣ್.